ದಾವಣಗೆರೆಯಲ್ಲಿ ಜಂಗಿ ಕುಸ್ತಿ ಕೂಡ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್, ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್. ಅಲ್ಪಸಂಖ್ಯಾತ ಸಮುದಾಯ ಈಗ ಸಿಡಿದೆದ್ದಿದೆ. ಸಿದ್ದರಾಮಯ್ಯನವರು ಈ ಇಬ್ಬರ ಮಧ್ಯೆ ಒಪ್ಪಂದವನ್ನ ಮಾಡಿಸಿದ್ದಾರೆ. ಈ ರಾಜ್ಯ ಏನಾಯ್ತು, ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೊಳ್ತಾರಂತ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಮಲ್ಲಿಕಾರ್ಜುನ್ ಇದ್ರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಜಮೀರ್. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಇದರ ಜೊತೆಗೆ ದಾವಣಗೆರೆಯಲ್ಲಿ ಜಂಗಿ ಕುಸ್ತಿ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್, ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್. ಇದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಈಗ ಸಿಡಿದೆದ್ದಿದೆ. ಕೊನೆಗೂ ಕೂಡ ಸಿದ್ದರಾಮಯ್ಯನವರು ಈ ಇಬ್ಬರ ಮಧ್ಯೆ ಒಪ್ಪಂದವನ್ನ ಮಾಡಿಸಿದ್ದಾರೆ, ರಾಜಿ ಮಾಡಿಸಿದ್ದಾರೆ. ಈ ರಾಜಿ ಏನಾಯ್ತು, ಸಕ್ಸಸ್ ಆಯ್ತಾ? ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೊಳ್ತಾರಂತ. ಹಾಗಾದ್ರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಗೊಂದಲ ಮಾಯ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಉಪಚುನಾವಣೆಯ ಕಾವು ರಾಜ್ಯದಲ್ಲಿ ಈಗಾಗಲೇ ಕೂಡ ಜೋರು ಆಗಿದೆ. ಅದರಲ್ಲೂ ಕೂಡ ದಾವಣಗೆರೆಯ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ನಲ್ಲೇ ಕೂಡ ಹಗ್ಗಜಗ್ಗಾಟ, ಇದರ ಜೊತೆಗೆ ಜಂಗೀ ಕುಸ್ತಿ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್, ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ್. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಮಲ್ಲಿಕಾರ್ಜುನ್ ಇದ್ರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಜಮೀರ್. ಈ ನಡುವೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಈಗ ಸಿಡಿದೆದ್ದಿದ್ದಾರೆ ಇದೇ ಶಾಮನೂರು ಕುಟುಂಬದ ವಿರುದ್ಧ. ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರು. ಇವನ್ಯಾರು, ಅವನ್ಯಾರು, ಇಲ್ಲಿಗೆ ಬರೋದಿಕ್ಕೆ ಅವನ್ಯಾರು, ಇಲ್ಲಿ ಕೇಳೋದಿಕ್ಕೆ ಅವನ್ಯಾರು ಅನ್ನೋ ಲೆಕ್ಕಾಚಾರದಲ್ಲೇ ಕೂಡ ಜೋರಾಗಿ ಗುಡುಗಿದ್ರು. ಅವನ್ಯಾರು ನಮ್ಮ ಹತ್ರ ಬಂದಿರಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಅವನ್ಯಾರು ನಮ್ಮ ಹತ್ರ ಬಂದಿರಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರು, ಅದರಲ್ಲೂ ಕೂಡ ಈ ಬಾರಿಯ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಮೊಹಮ್ಮದ್ ಸಿರಾಜ್ ಇದೇ ಮಲ್ಲಿಕಾರ್ಜುನ್ ವಿರುದ್ಧ ಗುಡುಗಿದ್ರು. ಈಗ ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ನೋಡದಂತೆ ಸುಮ್ಮನಾಗಿದ್ರು. ಕೊನೆಗೆ ಈಗ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಅವರನ್ನ ಕರೆಸಿ ಡಿನ್ನರ್ ಮೀಟಿಂಗ್ ಮಾಡಿ ಇಬ್ಬರ ಕೈ ಮಿಲಾಯಿಸಿ ಇದಕ್ಕೊಂದು ಇತ್ಯರ್ಥವನ್ನ ಹಾಡಿದ್ದಾರೆ. ಏನ್ರಪ್ಪ ಇದು, ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಈ ರೀತಿಯಾಗಿ ಸಚಿವರಾಗಿದ್ದೀರಿ, ಇಂಥ ಜಗಳ ಮಾಡ್ಕೊಂಡಿದ್ದೀರಿ, ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ? ಇದೆಲ್ಲ ಹೈಕಮಾಂಡ್ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ನೀವು ಈ ರೀತಿಯಾಗಿ ಗಲಭೆ, ಗೊಂದಲ, ಜಂಗಿ ಕುಸ್ತಿ ಶುರು ಮಾಡ್ಕೊಂಡಿದ್ದೀರಿ. ಆ ಕ್ಷೇತ್ರ ಏನಾಗಬಹುದಾಗಾದ್ರೆ ನಿಮ್ಮ ಈ ಗುದ್ದಾಟದಿಂದ ಬಿಜೆಪಿಗೆ ಲಾಭ ಆಗೋದಿಲ್ವಾ? ನೀವು ನೋಡ್ರಪ್ಪ, ನಿಮ್ಮ ಟಿಕೆಟು ನನ್ನ ಮಗನಿಗೆ ಕೊಡಬೇಕು ಅಥವಾ ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಇದೆಲ್ಲ ಬಿಟ್ಬಿಡಿ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಇಬ್ಬರನ್ನೂ ಕೂಡ ಮನವೊಲಿಸಿ, ಇಬ್ಬರ ಕೈ ಮಿಲಾಯಿಸಿ, ನೀವು ನಮ್ಮವರೇ ಯಾಕಿದೆಲ್ಲ ಅನ್ನೋ ಲೆಕ್ಕಾಚಾರ ಮಾತನಾಡಿದ್ದಾರೆ. ಆ ಮಾತನ್ನ ಇಬ್ರು ಕೂಡ ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಅವರು ಒಪ್ಪಿಕೊಂಡಿದ್ದಾರೆ, ರಾಜಿಯಾಗಿದ್ದಾರೆ. ಆಯ್ತು ಸಿದ್ದರಾಮಯ್ಯನವರೇ, ನೀವು ಏನು ಹೇಳ್ತೀರೋ ಆಗ ನಾವು ಕೇಳ್ತೀವಿ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅದಕ್ಕೆ ನಾವು ಒಪ್ಕೊಳ್ತೀವಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಈ ಕಾಂಗ್ರೆಸ್ನಲ್ಲಿರುವಂಥ ಜಂಗಿ ಕುಸ್ತಿಯನ್ನ ಯಾವ ರೀತಿ ಬಳಕೆ ಮಾಡಿಕೊಳ್ಳುತ್ತೆ, ಇದು ಕೂಡ ಒಂದು ಕಡೆ ಪೈಪೋಟಿ ಇದೆ ಬಿಜೆಪಿಯಲ್ಲೂ ಕೂಡ. ಅಲ್ಲಿರುವಂಥವ್ರಿಗೆ ಅವಕಾಶವನ್ನು ಕೊಡಬೇಕಾ ಅಥವಾ GM ಸಿದ್ದೇಶ್ವರರು ಕೊಡಬೇಕಾ ಅನ್ನೋದು ಕೂಡ ಪೈಪೋಟಿ ಇದೆ. ಅದನ್ನು ಹೊರತುಪಡಿಸಿ ಕಾಂಗ್ರೆಸ್ನಲ್ಲಿರುವಂಥ ಮಹಾ ಗೊಂದಲ ಇದೆಯಲ್ಲ, ಇದಕ್ಕೆ ಅಂತೂ ಇಂತೂ ಸಿದ್ದರಾಮಯ್ಯನವರು ತೆರೆ ಎಳೆದಿದ್ದಾರೆ, ಇಬ್ಬರ ಕೈ ಮಿಲಾಯಿಸಿದ್ದಾರೆ. ಸಕ್ಸಸ್ ಆಗಿದೆ ಈ ಸಂಧಾನ. ಒಟ್ಟಿನಲ್ಲಿ ಇದ್ದಂಥ ಗೊಂದಲ ಮಾಯ ಮಾಡಿದ್ದಾರೆ ಸದ್ಯಕ್ಕಂತೂ. ಇನ್ನು ಆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಅಲ್ಪಸಂಖ್ಯಾತರಿಗ ಅಥವಾ ಲಿಂಗಾಯತ ಸಮುದಾಯಕ್ಕ ಅಥವಾ ಇವರಿಬ್ಬರಿಗೂ ಇಲ್ಲ ಅಂತ ಕುರುಬ ಸಮುದಾಯಕ್ಕೆ ಕೊಡ್ತಾರಾ? ಕಾದು ನೋಡೋಣ.
ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಗೊಂದಲ ಮಾಯ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.